ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಜೋಳ ಖರೀದಿ ಕೇಂದ್ರವನ್ನು ಏಕಾಏಕಿ ಬಂದ್ ಮಾಡಿರುವುದನ್ನು ಖಂಡಿಸಿ ಈಗಾಗಲೇ ನೋಂದಣಿ ಮಾಡಿಕೊಂಡಿರುವ ರೈತರು ಜೋಳ ಖರೀದಿ ಮಾಡುವಂತೆ ಒತ್ತಾಯಿಸಿ ಹೋರಾಟ ಮಾಡುತ್ತಿದ್ದರು. ಈ ವೇಳೆ ರೈತರ ಮನವಿ ಪತ್ರವನ್ನು ಸ್ವೀಕರಿಸಲು ಜಿಲ್ಲಾಡಳಿತದ ಪರವಾಗಿ ಬಂದ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಆಹಾರ ಇಲಾಖೆಯ ನಿರ್ದೇಶಕರಾದ ಕೃಷ್ಣ ಶಾವಂತಗೇರ ಅವರನ್ನು ಈ ಒಂದು ಪ್ರತಿಭಟನೆ ವೇಳೆ ರೈತ ಮುಖಂಡ ಚಾಮರಸ್ ಮಾಲಿಪಾಟೀಲ್ ಅವರು ತಳ್ಳುವ ಮೂಲಕ ಅಸಂಬದ್ಧ ಪದಗಳನ್ನು ಬಳಕೆ ಮಾಡುವ ಮುಖಾಂತರ ಅಪಮಾನ ಮಾಡಿರುವುದು ಅತ್ಯಂತ ಖಂಡನೀಯ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರಾದ ಎಸ್ ನರಸಿಂಹಲು ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇನ್ನು ಓರ್ವ ಅಧಿಕಾರಿಯನ್ನು ಹಿರಿಯರಾಗಿರುವ ಚಾಮರಸ್ ಮಾಲಿಪಾಟೀಲ್ ಅವರು ಯಾವ ರೀತಿ ನಡೆಸಿಕೊಳ್ಳಬೇಕು ಎಂಬ ಬಗ್ಗೆ ತಿಳಿದುಕೊಳ್ಳಬೇಕಿದೆ. ಈ ನಿಟ್ಟಿನಲ್ಲಿ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಸಂಘದಿಂದ ಹೋರಾಟವನ್ನು ಮಾಡ್ತಿದ್ದರು. ಈ ಹೋರಾಟದ ಈ ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲಿದೆ. ನಾವು ಕೂಡ ರೈತ ಕುಟುಂಬದಿಂದ ಬಂದವರು ಮತ್ತು ಹೋರಾಟಗಾರರು. ಸಿಂಧನೂರಿನಲ್ಲಿ ಹೋರಾಟವನ್ನು ಮಾಡಿ ಅಲ್ಲಿನ ತಹಸೀಲ್ದಾರರಿಗೆ ಮನವಿಯನ್ನು ಕೊಟ್ಟರೆ, ಆದರೆ ಮಾನ್ವಿ ಪಟ್ಟಣದಲ್ಲಿ ಹೋರಾಟದ ಸ್ಥಳಕ್ಕೆ ಜಿಲ್ಲಾ ಆಡಳಿತದ ಪ್ರತಿನಿಧಿಯಾಗಿ ಮನವಿ ಪತ್ರವನ್ನು ಸ್ವೀಕರಿಸಲು ಹೋದಂಥ ಆಹಾರ, ನಾಗರಿಕ ಸರಬರಾಜು ಮತ್ತು ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರು ಹಾಗೂ ರಾಯಚೂರು ಜಿಲ್ಲಾ ಸರ್ಕಾರಿ ನೌಕರರ ಅಧ್ಯಕ್ಷರಾದಂಥ ಕೃಷ್ಣ ಶಾವಂತಗೇರಿ ಇವರನ್ನು ಹಿರಿಯ ಹೋರಾಟಗಾರರಾದ ಚಾಮರಸ್ ಮಾಲಿಪಾಟೀಲ್ ಕೈಯಿಂದ ತಳ್ಳಿ ಬಲವಂತವಾಗಿ ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಅಸಂಬದ್ಧ ಪದಗಳನ್ನು ಬಳಕೆ ಮಾಡಿದ್ದಾರೆ. ಅವರು ಹೇಳ್ತಾನೆ ಇದ್ದಾರೆ, ಸರ್, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಂತಿಷ್ಟು ಸಮಯವನ್ನು ನಿಗದಿಪಡಿಸಿ ನೋಂದಣಿ ಮಾಡಿಕೊಂಡು ಖರೀದಿ ಮಾಡಬೇಕಂತ ನಮಗೆ ಆದೇಶ ಮಾಡಿತ್ತು. ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ನಾವು ಅರ್ಜಿಯನ್ನು ತಗೊಂಡು ನೋಂದಣಿ ಮಾಡಿಕೊಂಡಿದ್ದೀವಿ. ತಾತ್ಕಾಲಿಕವಾಗಿ ಸದ್ಯ ಖರೀದಿ ಮಾಡೋದನ್ನು ಸರ್ಕಾರ ನಿಲ್ಲಿಸಿದೆ. ಇದರ ಸಂಬಂಧವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಹಲವಾರು ಬಾರಿ ಹೋರಾಟಗಾರರು ಕೂಡ, ರೈತ ಪರ ಹೋರಾಟಗಾರರು ಕೂಡ ಹಲವಾರು ಬಾರಿ ಚರ್ಚೆನೂ ಮಾಡಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಜೊತೆ ಕೂಡ ಮಾತಾಡಿದರು. ಹೆಚ್ಚುವರಿಯಾಗಿ ಏನು ತಗೋಬೇಕು, ಇನ್ನು ಎಷ್ಟು ನಮ್ಮ ಹತ್ರ ಜೋಳ ಇದೆ ಜಿಲ್ಲೆಯಲ್ಲಿ, ಅದನ್ನು ಕೂಡ ತಗೊಂಡು ಹೆಚ್ಚುವರಿ ಅನುದಾನ ಕೊಟ್ಟರೆ ತಗೊಳ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಸರ್ಕಾರ ಗಮನಕ್ಕೆ ತಗೊಂಬಂದಿರೋದು ಹೋರಾಟಗಾರರಿಗೆ ಎಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರಣೆ. ಬಳಸಿದ ಚಾಮರಸ್ ಮಾಲಿಪಾಟೀಲ್ ವಿರುದ್ಧ ದಾಖಲಿಸಲೇಬೇಕು, ದೂರು ದಾಖಲಿಸಬೇಕು. ಆಹಾರ ಇಲಾಖೆ ಉಪನಿರ್ದೇಶಕರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಶಾವಂತಗೇರ ಅವರ ವಿರುದ್ಧ ದಿನಾಂಕ 22ರಂದು ಮಾನ್ವಿ ತಾಲೂಕಿನಲ್ಲಿ ರೈತ ಸಂಘದ ಗೌರವಾಧ್ಯಕ್ಷ ಚಾಮರಸ್ ಮಾಲಿಪಾಟೀಲ್ ಸಾರ್ವಜನಿಕರ ಎದುರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ತಳ್ಳಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಇನ್ನು ರಾಯಚೂರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ನೌಕರರಿಗೆ ಸೂಕ್ತ ಭದ್ರತೆ ಒದಗಿಸಿ ನೌಕರರ ಮನೋಸ್ಥೈರ್ಯವನ್ನು ಹೆಚ್ಚಿಸಲು ಚಾಮರಸ್ ಮಾಲಿಪಾಟೀಲ್ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಲ್ಲ ಜಿಲ್ಲಾ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಿ ಅಸಮಾಧಾನ ವ್ಯಕ್ತಪಡಿಸಲಾಯಿತು. ಇನ್ನು ಈ ಒಂದು ಘಟನೆಯಿಂದ ನೌಕರರ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ. ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ತೀವ್ರ ವಿರೋಧ ವ್ಯಕ್ತಪಡಿಸುತ್ತದೆ. ಸದರಿಯವರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಲ್ಲಿ ಡಿಸಿಯವರು ಪಾತ್ರ ವಹಿಸಬೇಕು ಮತ್ತು ಸೂಕ್ತ ಕ್ರಮ ಕೈಗೊಂಡು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಎಂಬ ನಿಟ್ಟಿನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಓಕೆ ಸರ್. ಮಾನ್ಯ
ನಿಮ್ಮನ್ನು ಸಹಿತ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ನಮ್ಮ ಸರ್ಕಾರಿ ನೌಕರರಾಗಿರೋ ಕಾರಣ ಅವ್ರಿಗೂ ಸಹ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡ್ತಿದ್ದಾರೆ. ಅವರನ್ನು ಸೇರಿಸಿಕೊಂಡು ನಾವು ಕರ್ನಾಟಕದ ಸರ್ಕಾರಿ ನೌಕರ ಸಂಘ ಎಲ್ಲರ ಬಲವರ್ಧನೆಗಾಗಿ ನಾವು ನಿಮ್ಮ ಜೊತೆ ಇದ್ದೀವಿ ಸರ್. ನೀವು ನಮ್ಮ ಜೊತೆ ಇದ್ದು ನಮ್ಮ ನೌಕರಿಗೆ ರಕ್ಷಣೆ ಕೊಡ್ತಕ್ಕಂಥ ಸೌಕರ್ಯವನ್ನು ತಾವು ಕಲಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದೆ ಸರ್. ಜಿಂದಾಬಾದ್ ಜಿಂದಾಬಾದ್ ನೌಕರ ಸಂಘ ಜಿಂದಾಬಾದ್ 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 ರಾಜ್ಯ ಸರ್ಕಾರಿ ನೌಕರ ಸಂಘದ ಹೋರಾಟ ಹಾಗೂ ಅನಾಮಧೇಯ ದೂರಿನ ಹೆಸರಿನಲ್ಲಿ ನೌಕರರಿಗೆ ಕಿರುಕುಳ ನೀಡಿದ ಪದೇ ಪದೇ ಇಂಥ ಘಟನೆಗಳು ಜಿಲ್ಲೆಯಲ್ಲಿ ನಡೆಯುತ್ತಿದ್ದು ಇದನ್ನು ನೌಕರ ಸಂಘವು ತೀವ್ರವಾಗಿ ಖಂಡಿಸುತ್ತದೆ. ಅಲ್ಲದೆ ಪೂರಕ ದಾಖಲೆಗಳು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಇಂದು ನಾವು ಮನವಿ ಹಾಗೂ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ನಿನ್ನೆ ನಡೆದಿರ್ತಕ್ಕಂಥ ಘಟನೆಗೆ ನಾವು ಇಡೀ ಸರ್ಕಾರಿ ನೌಕರರ ಸಂಘದ ಪರವಾಗಿ ನಾವು ಎಲ್ಲ ಸರ್ಕಾರಿ ನೌಕರರ ಖಂಡನೆಯನ್ನು ಮಾಡ್ತಿದ್ದೇವೆ. ಯಾಕೆ ಅಂತಂದರೆ ನಾವು ಮನೋಧೈರ್ಯದಿಂದ ನಾವು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೆ ತಂದದಾಗಿಯೂ ಕೂಡ ನಮ್ಮ ಮೇಲೆ ವಿನಾಕಾರಣ ಬೈಗಳನ್ನು ಬೈತಕ್ಕಂಥದ್ದಾಗಿರ್ಬೋದು, ಅವಾಚ್ಯ ಶಬ್ದಗಳನ್ನು ಬೈದು ಕರ್ತವ್ಯಕ್ಕೆ ಅಡ್ಡಿಪಡಿಸಿರ್ತಕ್ಕಂಥ ಘಟನೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ. ಅದು ರೈತ ಸಂಘದವರ ಅಧ್ಯಕ್ಷರಾಗಿರ್ತಕ್ಕಂಥ ಚಾಮರಾಜ್ ಮಾಲಿಪಾಟೀಲ್ ಅವರು ಹಾಗೂ ಅವರ ಎಲ್ಲ ತಂಡದವರು ಏನಂತಂದರೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆಯನ್ನು ನಾವು ತೀವ್ರತರವಾಗಿ ಖಂಡಿಸ್ತೀವಿ. ಯಾಕೆ ಅಂತಂದರೆ ನಾವು ಸರ್ಕಾರಿ ನೌಕರರ ಸಂಘದವರು ತಮ್ಮ ಸೇವಕರು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪರವಾಗಿ ನಾವು ಜನರ ಕಲ್ಯಾಣ ಸೇವೆಯನ್ನು ಮಾಡ್ತಕ್ಕಂಥ ನಾವು ನೌಕರರಾಗಿರೋದರಿಂದ ನೌಕರರು ನಮ್ಮ ಕೆಲಸಗಳನ್ನು ನಮ್ಮ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಿರಿಯ ಅಧಿಕಾರಿಗಳು ನಿರ್ದೇಶನ ನೀಡಿದಂತೆ ನಮ್ಮ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಆಹಾರ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣ ಸರ್ ಅವರು ಹಾಗೂ ಅವರು ಏನಂತಾರೆ ನಮ್ಮ ರಾಜ್ಯ ಸಂಘದ ಜಿಲ್ಲಾ ಸಂಘದ ನೌಕರರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅಂಥವರು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಪಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ವಿನಾಕಾರಣ ಅವರನ್ನು ತಳ್ಳಿ ನಂತರ ಅವರ ಮೇಲೆ ಅವಾಚ್ಯವಾದ ಶಬ್ದಗಳನ್ನು ಬೈದಿರ್ತಕ್ಕಂಥದ್ದು ನಾವು ಸಾಮಾಜಿಕ ಜಾಲತಾಣದಲ್ಲಿ ಕೂಡ ನಾವು ನೋಡಿದ್ದೇವೆ. ಅವರು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನೆಲ್ಲವನ್ನು ಪ್ರಚಾರಪಡಿಸಿದ್ದಾರೆ. ಹೀಗಾಗಿ ನಮ್ಮ ನೌಕರದಾರರಿಗೆ ಮನೋಸ್ಥೈರ್ಯ ಬರಬೇಕಾಗಿತ್ತು ಅಂತಂದರೆ ಇಂಥ ಘಟನೆಗಳು ಜಿಲ್ಲೆಯಲ್ಲಿ ಮರುಕಳಿಸಬಾರ್ದು. ಅಂಥ ಘಟನೆಗಳು ಮರುಕಳಿಸಿದ್ದೇ ಆದರೆ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಸಮರ್ಪಕವಾಗಿ ಆಗಿರೋದಿಲ್ಲ. ಅಂಥ ಒಂದು ಈ ಕೆಲಸಕ್ಕನ್ನು ಏನಂದರೆ ನಾವು ಜಿಲ್ಲಾಧಿಕಾರಿಗಳ ಗಮನ ಸೆಳೀಬೇಕು. ನಂತರ ಇಡೀ ನಮ್ಮ ನೌಕರರ ಸಂಘದಾಗಿ ಅವ್ರ ಮೇಲೆ ಕ್ರಮ ಆಗಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅವರ ವಿರುದ್ಧ ನಾವು ಇದು ಮಾಡ್ತಾ ಇದ್ದೇವೆ. ಅವರ ವಿರುದ್ಧ ದೂರು ದಾಖಲಿಸಲಿ. ನಂತರ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡ್ರೂ ಕೂಡ ನಾವು ಅದಕ್ಕೆ ಇದಿರ್ತೀವಿ. ಆ ಕಾರಣಕ್ಕಿಂತ ಅವರು ಬಂದು ನಮ್ಮೆಲ್ಲರನ್ನ ಅವ್ರು ಏನು ನಡೆದಿರ್ತಕ್ಕಂಥದ್ದನ್ನು ನಮ್ಮ ಅಧ್ಯಕ್ಷರ ಜೊತೆಗೆ ಮಾತಾಡಿ ನಂತರ ನಡೆದಿರ್ತಕ್ಕಂಥ ಘಟನೆಗಳಿಗೆ ಅವರಿಗೆ ಏನಂತಾರೆ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಕೊಂಡು ಇಡೀ ರಾಜ್ಯ ಸಂಘದ ನೌಕರರ ಸಂಘದ ಪರವಾಗಿ ಎಲ್ಲ ನೌಕರರ ಸಂಘದ ಪರವಾಗಿ ಇವತ್ತು ಪ್ರತಿಭಟನೆ ಮತ್ತು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದೇವೆ. ಚಂದ್ರಶೇಖರ್ ರೆಡ್ಡಿ, ಉಪಾಧ್ಯಕ್ಷರು. ಈ ದೇಶ ಪ್ರಜಾಪ್ರಭುತ್ವ ದೇಶ ಅನ್ನೋದು ಮರೆತು ಅವರು ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ನೋಟಿಸ್ ಕೊಟ್ಟರು. ಮತ್ತೆ ನೋಟಿಸ್ ಏನು ಇಶ್ಯೂ ಮಾಡಿದಾರಲ್ಲ ಎಲ್ಲ ಪ್ಲೇಂಟಿಫ್ಸ್ ಏನಿದಾರಲ್ಲ ಅಪಿಲೆಂಟ್ಸ್ ಇವನ್ನೆಲ್ಲ ತೀರ್ಕೊಂಡಿದ್ದಾರೆ. ಇದು CPC ರೆಸ್ಟ್ರಿಕ್ಷನ್ ಮಾಡ್ತದ. ಸೊ ಇವರು ವಂಶಸ್ಥರು ಯಾರಿದ್ದಾರೆ, ಇವರು ಉತ್ತರಾಧಿಕಾರಿಗಳು ಯಾರಿದ್ದಾರಲ್ಲ ಅವ್ರನ್ನ ರೆಕಾರ್ಡ್ ಆಗಿ ತಂದು ಇದು ಎಕ್ಸಿಕ್ಯೂಟ್. ರಾಯಚೂರು ನಗರದ ಹಾಶ್ಮಿಯಾ ಕಾಂಪೌಂಡ್ ಬಳಿಯ ವಕ್ಫ್ ಮಂಡಳಿಯ ಜಾಗದಲ್ಲಿ ವಾಸವಾಗಿದ್ದ 34 ಕುಟುಂಬಗಳು ಅನಧಿಕೃತವಾಗಿ ವಾಸವಾಗಿದ್ದಾರೆ ಎಂದು ತೆರವು ಕಾರ್ಯಾಚರಣೆ ಮಾಡಿದ್ದು ಸಂವಿಧಾನ ವಿರೋಧಿಯಾಗಿದೆ ಎಂದು ಡಾಕ್ಟರ್ BR ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟ ಕರ್ನಾಟಕ ಸಂಘದ ರಾಜ್ಯಾಧ್ಯಕ್ಷ ವಕೀಲ ಮಹೇಂದ್ರ ಕುಮಾರ್ ಮಿತ್ರ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡುತ್ತಾ ಅನೇಕ ವರ್ಷಗಳಿಂದ ಅಲ್ಲಿನ ನಿವಾಸಿಗಳು ಮನೆಗಳನ್ನು ಕಟ್ಟಿಕೊಂಡು ವಾಸವಾಗಿದ್ದಾರೆ. ಗುಲ್ಬರ್ಗಾ ವಕ್ಫ್ ಟ್ರಿಬ್ಯುನಲ್ ನ್ಯಾಯಾಲಯದ ಆದೇಶದ ಅನ್ವಯ ಅನಧಿಕೃತವಾಗಿ ವಾಸವಾಗಿದ್ದಾರೆ ಎಂದು ತೆರವು ಮಾಡಿದ್ದಾರೆ. ತೆರವು ಮಾಡುವ ಮುಂಚೆ 45 ದಿನಗಳ ಕಾಲಾವಕಾಶ ನೀಡಬೇಕಿತ್ತು ಹಾಗೂ 3 ನೋಟಿಸ್ ನೀಡಬೇಕು. ತೆರವು ಮಾಡಲಾಗಿದೆ. ಆದರೆ ಅನೇಕ ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ವಾದ ವಿವಾದ ನಡೆದಿದ್ದು ಬುಧವಾರ ಏಕಾಏಕಿ ತೆರವು ಮಾಡಲಾಗಿದೆ. ಇದು ಕಾನೂನುಬಾಹಿರ ಮತ್ತು ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಸಂತ್ರಸ್ತರು ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗ ಹಾಗೂ
ಉಚ್ಚ ನ್ಯಾಯಾಲಯದ ಆದೇಶದ ಉಲ್ಲಂಘನೆ ಮಾಡಿದ್ದರಿಂದ ನ್ಯಾಯಾಂಗ ನಿಂದನೆ ದಾವೆ ಹೂಡಬಹುದು. ಅಗತ್ಯವಿದ್ದರೆ ನಾನು ಕಾನೂನು ನೆರವು ನೀಡಲಿದ್ದೇನೆ ಎಂದು ಹೇಳಿದರು. ಸೊ ಹಾಗಾಗಿ ಅವ್ರಿಗೆ ನಾನು ಇದು ಮಾಡಿದ್ವಿ. ಮತ್ತೆ ಅವ್ರ ಹತ್ರ ನಾನು 1 ರೂಪಾಯಿನೂ ಫೀಸ್ ನೋಡಿಲ್ಲ ಸರ್. ಅವತ್ತು ಅಲ್ಲೇ ಇದ್ಕೊಂಡು ಇಡೀ ಅಡ್ಮಿನಿಸ್ಟ್ರೇಷನ್ ನಾನು ಅಪೋಸ್ ಮಾಡ್ಕೊಂಡೆ. ಮತ್ತೆ ನನ್ನ ಕೇಳಾರ್ದಾಗ ನಾನು ಬೋಸರಾಜ್ ಹತ್ರ ಹೋಗ್ತೀನಿ, ಸಾಜಿ ಸರ್ವೇರ್ ಹತ್ರ ಹೋಗ್ತೀನಿ, ಬಶೀರ್ ಭಾಯಿ ಹತ್ರ ಹೋಗ್ತೀನಿ ಅಂತಂದ್ರು. ಏನು ಉಳಿಸಿದ್ರು ಅವರು? ಯಾರು ನಿಮ್ಮನ್ನ ಒಡೆಯಕ ಪ್ರಯತ್ನ ಮನೆಗಳನ್ನ ಒಡೆಯಕ್ ಪ್ರಯತ್ನ ಮಾಡಕತ್ತಾರಲ್ಲ ಅವ್ರನ್ನೇ ಅಪ್ರೋಚ್ ಮಾಡಕತ್ತೀರಿ ನೀವು. ಅವ್ರ ಜೊತೆಗೆ ನಾನು ಇದು ಫ್ರೀ ಆಫ್ ಕಾಸ್ಟ್ ಕಲಬುರಗಿ ಹೈಕೋರ್ಟ್ ಹೋಗಿದ್ದೆ, ಅಡ್ವೊಕೇಟ್ಸ್ ಭೇಟಿ ಆಗಿದ್ದೆ. ಅಲ್ಲಿ ಏನು ಕಾಂಟ್ಯಾಕ್ಟ್ ಇರಲಿಲ್ಲ. ಅಮಿತ್ ಕುಮಾರ್ ದೇಶಪಾಂಡೆ ಡೆಸಿಗ್ನೇಟೆಡ್ ಸೀನಿಯರ್ ಅಡ್ವೊಕೇಟ್ ಅವ್ರ ಕ್ಲೈಂಟ್ಸ್ ನ ಎಂಟರ್ಟೈನೇ ಮಾಡೋದಿಲ್ಲ. ಅಂತದ್ರಲ್ಲಿ ನಾನು ಹೋಗಿದ ಸಲಗೆ ಅವ್ರು ಬರೀ ಕುಂದ್ರೆ ಮಾತಾಡ್ದಂತಂದ್ರು. ಸೊ ಇವರು ನನ್ನ ಬೆನ್ನಿಂದ ಆಟ ಆಡಕ್ಕೆ ಚಾಲು ಮಾಡಿದ್ರು. ತಿರ್ಗಾ ಆಮೇಲೆ ಇಂಟೆಲಿಜೆನ್ಸ್ ಅವ್ರು ಪೊಲೀಸ್ ಫೋನ್ ಮಾಡಿದ್ರು ನಾರಾಯಣಕ್ಕೆ. ಏನ್ ಸರ್ ಏನ್ ಸ್ಟೇಟಸ್ ಅಂತ ಕೇಳಿದ್ರು. ಸರ್ ಇಲ್ಲ ಸರ್ ಇವರು ಮನೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳಿದ್ದಾರ, ಇವ್ರು ಸಹವಾಸ ನನಗೆ ಬೇಡ ಅಂತ. ಸೊ ಅವಾಗ ನಾನು ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ರೈತರು ಅಸಮಾಧಾನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ತಾಲೂಕಿನ ವಲ್ಕಂದಿನ್ನಿ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ರೈತರ ಜೋಳ ಖರೀದಿಸಿ ವಡ್ಡರಹಟ್ಟಿಯಲ್ಲಿರುವ ಕೇಂದ್ರ ಸರ್ಕಾರದ ಗೋದಾಮಿಗೆ ಹೋಗಿದ್ದ ಲಾರಿಯನ್ನು ವಾಪಸ್ ಕಳಿಸಿದ್ದರಿಂದ ಸಿಟ್ಟಿಗೆದ್ದ ರೈತರು ತಹಸೀಲ್ದಾರ್ ಕಚೇರಿಯ ಮುಖ್ಯ ದ್ವಾರಕ್ಕೆ ಲಾರಿ ನಿಲ್ಲಿಸಿ ಪ್ರತಿಭಟನೆ ಮಾಡಿದರು ಮತ್ತು ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರ ಸಹಕಾರ ಸಂಘದಲ್ಲಿ ನೋಂದಣಿ ಮಾಡಿ ಜೋಳ ಖರೀದಿಸಿ ಲಾರಿಯ ಮೂಲಕ ವಡ್ಡರಹಟ್ಟಿಯಲ್ಲಿರುವ ಕೇಂದ್ರ ಸರ್ಕಾರದ ಗೋದಾಮಿಗೆ ಹೋದರೆ ಜೋಳದಲ್ಲಿ ಹುಳುಗಳಿವೆ ಎಂದು ಕಾರಣ ಹೇಳಿ ವಾಪಸ್ ಕಳಿಸಿದ್ದಾರೆ. ಈಗ ಮಳೆ ಇರುವುದರಿಂದ 1-2 ದಿನದಲ್ಲಿ ಹುಳುಗಳು ಕಾಣಿಸಿಕೊಳ್ಳುತ್ತವೆ. ಹಾಗೆಂದ ಮಾತ್ರಕ್ಕೆ ಸರ್ಕಾರವೇ ರೈತರಿಗೆ ಅನ್ಯಾಯ ಮಾಡಿದರೆ ಹೇಗೆ ಎಂಬ ನಿಟ್ಟಿನಲ್ಲಿ ನಿನ್ನೆ ಮಧ್ಯಾಹ್ನ 12 ಗಂಟೆಯಿಂದ ಇಂದು ಸಂಜೆ 12 ಗಂಟೆಯವರೆಗೂ ಕೂಡ ರಾತ್ರಿ ಇಡೀ ಅಹೋರಾತ್ರಿ ಸಿಂಧನೂರು ತಹಸೀಲ್ದಾರ್ ಕಚೇರಿ ಮುಂದೆ ಮಲಗುವ ಮುಖಾಂತರ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ರೈತರು ಮಾಡಿದ್ದಾರೆ. ಇನ್ನು ಸರ್ಕಾರ ಈ ಒಂದು ವಿಚಾರದಲ್ಲಿ ವೈಫಲ್ಯ ಎದುರಿಸುತ್ತಿದ್ದು ಕೂಡಲೇ ಈ ಒಂದು ವಿಷಯದ ಬಗ್ಗೆ ಕ್ರಮ ಕೈಗೊಂಡು ರೈತರ ಜೋಳ ಖರೀದಿಸಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಲಾಗುತ್ತಿದೆ. ಮಾತಾಡ